ಜೊತೆಗೆ ಹೋಗ್ತೈತೆ. ಓವರ್ಟೇಕಿಂಗ್ ಇಲ್ಲ, ಅವನು ಹೋಗೋ ಸ್ಪೀಡ್ ನೋಡ್ಬಿಟ್ಟಿದ್ದೀವಿ. ಮಾಡ್ಬೋದು, ಸಿಗ್ತಾನೆ ಮಾಡ್ತೀನಿ. ಟರ್ಮಿನಲ್ 2 ಇಂದ ಟರ್ಮಿನಲ್ 1 ಹೋಗ್ತಾ ಇದ್ದೀನಿ. ಡಿಪೋ ಹೋಗ್ತಿದೆ ಅನ್ಸುತ್ತೆ ಹೊಸದು. ಇದು ಬಂದ್ಬಿಟ್ಟು ಸ್ವಿಚ್ ಬಸ್. ಇದು ನಮ್ಮ BMTCL ಸ್ವಿಚ್ ಇದೆ ನೋಡಿ, ಪರ್ಪಲ್ ಕಲರು. ಅದೇ ಬಸ್, ಅದೇ ಕಂಪ್ನಿದೆ. ಟರ್ಮಿನಲ್ 1 ಕಾಣ್ತಾ ಇದೆ ನೋಡಿ ಇಲ್ಲಿ. ಎಲ್ಲ ಫ್ರೀ ಸರ್ವಿಸ್ ಇರುತ್ತೆ ನೀವೇನೋ ಏರ್ಪೋರ್ಟ್ ಬಂದರೆ. ಟರ್ಮಿನಲ್ 1 ನೋಡಿ. ವ್ಯೂ ನೋಡಿ ಸಕ್ಕತ್ತಾಗಿದೆ ಗೈಸ್. ಏರ್ಪೋರ್ಟ್ ಟರ್ಮಿನಲ್ 2 ನೋಡಿ ಅಲ್ಲಿ ಕಾಣ್ತಾ ಇರೋದು. ನಾವು ಅಲ್ಲಿಂದನೇ ಬಂದಿದ್ದೀಗ. ಟರ್ಮಿನಲ್ 1 ನೋಡಿ ಅದು ವ್ಯೂ. ಮುಂದೆ ಇದೆ ಇನ್ನು ಇದು ಸ್ಕೈ ವಾಕರ್. ಇದು ಬಂದ್ಬಿಟ್ಟು ಒಂದು ಸ್ಟಾಪ್ ಇರುತ್ತೆ, ಪಾರ್ಕಿಂಗ್ ಸ್ಟಾಪು. ಪಾರ್ಕಿಂಗ್ ಇದೆ ನೋಡಿ, ಇದು ವೆಹಿಕಲ್ಸ್ದು. ಇಲ್ಲಿ P3 ಇದು ಪಾರ್ಕಿಂಗು, P3 P4 ಪಾರ್ಕಿಂಗ್ ಇದು ನೋಡಿ. ಎಲ್ಲ ಅರೈವಲ್ ಯಾರು ಬಂದಿರ್ತಾರಲ್ಲ T2 ಇಂದ ಎಲ್ಲ ಇಲ್ಲಿ ಹೇಳ್ಕೊಂಡಿದ್ದಾರೆ ಪಾರ್ಕಿಂಗ್ಗೆ. ಅವ್ರ ಪಕ್ಕ ಎಲ್ಲ ಥೈಲ್ಯಾಂಡು, ಬ್ಯಾಂಕಾಕಿಂದ, ಗೋವಾದಿಂದ ಬಂದಿರಬೇಕು. ಎಲ್ಲೆಲ್ಲೋ ಕ್ಯಾಬಿನ್ ರೈಡ್ ತೋರಿಸ್ತೆ. ಸುಮ್ಮನೆ ಇಲ್ಲೊಂದು ಸುಮ್ಮನೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು. ಏನಿಲ್ಲ ಗೈಸ್, ಬೆಂಗಳೂರು ಬಂದಿದೆ ನೈಟ್ 11 ಗಂಟೆಗೆ. ಸುಮ್ಮನೆ ಪ್ಲ್ಯಾನ್ ಆಯಿತು, ಯಾಕೆ ಏರ್ಪೋರ್ಟ್ಗೆ ಹೋಗಿ ಬರಬಾರ್ದು ಅಂತ. ನಾನು ನನ್ನ ಫ್ರೆಂಡು ಮಾಮೂಲಿ ಸಾಯಿ ಪ್ರಕಾಶ್ ಇದ್ನಲ್ಲ, ಗಾಡಿ ತೊಗೊಂಡ್ವಿ, ಸೀದಾ ಬಂದ್ವಿ ಏರ್ಪೋರ್ಟಿಗೆ 12 ಗಂಟೆಗೆ. ಬಂದ್ಬಿಟ್ಟು CTR ದೋಸೆ ತಿಂದು ಈಗ ಇಲ್ಲಿ ಟರ್ಮಿನಲ್ 1 ಬಂದ್ಬಿಟ್ಟು ನಂದಿನಿಯಲ್ಲಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಬರ್ತಾಯಿದ್ದೀವಿ ಮತ್ತೆ ಟರ್ಮಿನಲ್ 1ಗೆ. ಎಷ್ಟು ಅವರ್ ಡ್ಯೂಟಿ ಅಣ್ಣ? ಎಷ್ಟು ಅವರ್ ಡ್ಯೂಟಿ ನಿಮ್ಮದು? हाँ हिंदी कितने घंटे का ड्यूटी? 8 घंटे आपके नाइट शिफ्ट है? एट ಅವರ್ಸ್ ಡ್ಯೂಟಿ ಅಂತ ಇವತ್ತು. ಸೇಮ್ ಇಲ್ಲಿಂದ ಟರ್ಮಿನಲ್ 1 ಟು ಟರ್ಮಿನಲ್ 2 ಫ್ರೀ ಸರ್ವಿಸ್ಸು, ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಈ ಗಾಡಿ ಅಟ್ಲೀಸ್ಟ್ 40 kmpl ತನಕ ಹೋಗ್ತೈತೆ. ನಾವು ಆವಾಗಲೇ JBM ಅಲ್ಲಿ ಬಂದು ಹೋದ್ವಿ ಟರ್ಮಿನಲ್ 2, 30 ಕ್ರಾಸೇ ಆಗಿಲ್ಲ. स्पीड लिमिट सेट कर दिया क्या बस को? स्पीड लिमिट है 40 लास्ट. हाँ 40 लास्ट ಗಾಡಿಗೆ. ಆ JBM ದ್ವರೆ 30 ಹೋಯ್ತು, 30 ಮೇಲೆ ಹೋಗಲೇ ಇಲ್ಲ. ಆ ಟರ್ಮಿನಲ್ 1 ಹಂಗೆ ಸುತ್ಕೊಂಡು ಹಿಂಗೆ ಬಂದು ಇಲ್ಲೊಂದು ಅಂಡರ್ ಪಾಸ್ ಇದೆ, ಹಂಗೆ ಹೋಗ್ಬಿಡೋದು. ಹಿಂಗಿದೆ ಅಲ್ಲ,
ಅಲ್ಲಿದೆ ನೋಡಿ ಅಂಡರ್ ಪಾಸ್. ಹಿಂಗಿದೆ ಸ್ಟ್ರೈಟ್ ಹೋಗೋದು ಟರ್ಮಿನಲ್ 2ಗೆ. ಟರ್ಮಿನಲ್ 1. ನೋಡಿ ನಮ್ಮ ಓಲ್ವೋ ಗಾಡಿಗಳು. ಮಡಿಕೇರಿ ಬಸ್ ಇದೆ, ಫ್ಲೈ ಬಸ್. ಎರಡು ಫ್ಲೈ ಬಸ್ ಇದೆ. ಆ ಬಸ್ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ಗೈಸ್. ನಾವು ಅಲ್ಲಿಗೆ ಹೋಗುತ್ತೆ ಅಂದ್ಕೊಂಡೆ, ಸೀದಾ ಈ ರೋಡಲ್ಲಿ ಹೋಗ್ತಿದೆ. ಇಳಿದ್ಬಿಟ್ಟು ಇಲ್ಲೇ ಅದು ನೋಡ್ರೆ ಇಲ್ಲಿಗೆ ಬಂದ್ಬಿಟ್ಟು ಯಾವುದೋ ಸ್ಟಾಫಾಗಿ ಕೇಳಿದೆ, ಹೋಗಿ ಯೂಟರ್ನ್ ಮಾಡ್ಕೊಂಡು ಮತ್ತೆ ಅಲ್ಲಿಗೆ ಬರುತ್ತೆ ಅಂದರು. ಸುಮ್ಮನೆ ಹೇಳ್ಕೊಂಡು ನೋಡಿ. ಟರ್ಮಿನಲ್ 1 ಅದು. ನೋಡಿ 2 BMTC ನಿಂತಿದೆ. ನಂಗೆ ಗೊತ್ತಿರಂಗೆ ಇದು ಹೆಬ್ಬಾಳ ಏರ್ಪೋರ್ಟ್ ಗಾಡಿ ಇರ್ಬೋದು ಅಂದ್ಕೊತೀನಿ. 281 AP ಅಲ್ಲೇನೋ, 281 AP. ಒಂದೋ ಎರಡೋ ಸರ್ವಿಸ್ ಓಡಾಡ್ತವೆ, ಅದೇ ಬಸ್ ಇರಬೇಕಿದು. ಹಾಲ್ಟ್ ಆಗಿದೆ ಇಲ್ಲಿ, ಐಡಿಯಾ ಇಲ್ಲ ಏನಕ್ಕೆ ನಿಂತಿದೆ. ಬಟ್ ನಿಂತಿದೆ, ಅದೇ ಆಗಿದ್ರೆ ಅದೇ ಇರ್ಬೋದು. ಇದೆ ನಂಗೆ ಗೊತ್ತಿರಂಗೆ. ಅಲ್ಲಿ ಇಲ್ಲಿ ವ್ಲಾಗ್ ಮಾಡ್ತಾಯಿದ್ವಿ. ಈಗ ನೋಡ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಪೊಲೀಸ್ ಸ್ಟೇಷನ್, ಏರ್ಪೋರ್ಟಲ್ಲಿ ವ್ಲಾಗ್ ಮಾಡ್ತಾಯಿದ್ದೀವಿ. ಬನ್ನಿ ಇನ್ನೂ ನಿಮಗೆ ಅಲ್ಲಿ ನಮ್ಮ BMTC ಮತ್ತು KSRTC ಇದು ಪ್ಲ್ಯಾಟ್ಫಾರ್ಮ್ ತೋರಿಸ್ತೀನಿ. ಹಾಯ್ ಡಾಗೇಶ್ ಬಾಯ್. ಕಲರ್ ಜಗಮಗ ನಮ್ಮ ಟರ್ಮಿನಲ್ 1. ನೋಡಿ ಇಲ್ಲಿ ಫ್ಲೈ ಬಸ್ ನಿಂತಿದೆ. ಆ್ಯಕ್ಚುಲಿ ಇದೇ ನಮ್ಮದು ಟಾಪ್ ಪ್ರೀಮಿಯಮ್ ಬಸ್, ಯಾಕಂದರೆ ವಾಶ್ರೂಮ್ ಇದೆ. ಅಂಬಾರಿ ಉತ್ಸವ, ಅಂಬಾರಿ ಡ್ರೀಮ್ ಕ್ಲಾಸ್ ಎಲ್ಲ ಸ್ಲೀಪರಲ್ಲಿ ಇರ್ಬೋದು. ಈ ಸೆಮಿ ಸ್ಲೀಪರ್ ವರ್ಷನಲ್ಲಿ ಇದೇ ಟಾಪ್, ಯಾಕಂದರೆ ಇದರಲ್ಲಿ ವಾಶ್ರೂಮ್ ಇದೆ ಲಾಸ್ಟಲ್ಲಿ. ಲಾಸ್ಟ್ ಆ ಸೈಡ್ ಇದೆ ನಿಮಗೆ. ಮಡಿಕೇರಿ ಗಾಡಿ ಇದೆ, ಬನ್ನಿ ಆ ಸೈಡಿಂದ ತೋರಿಸ್ತೀನಿ. KIAL, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಮೈಸೂರು, ಮಡಿಕೇರಿ ರೂಟ್ ಬಂದ್ಬಿಟ್ಟು ಇದು. ಇಲ್ಲಿಂದ ಏರ್ಪೋರ್ಟು ಯಲಹಂಕ, ಮೇಕ್ರಿ ಸರ್ಕಲ್ ಹೋಗುತ್ತಲ್ಲ, ಹೋಗೋದಾಗಿದೆ ಹೆಬ್ಬಾಳ ಮತ್ತು ಇದು ನಮ್ಮದು ಮಾಧವರ ನೈಸ್ ರೋಡ್ ಇಟ್ಕೊಳ್ಳುತ್ತೆ. ನೈಸ್ ರೋಡಿಂದ ಸೀದಾ ಬಿಡದಿ, ಮೈಸೂರು ಎಕ್ಸ್ಪ್ರೆಸ್ ವೇ, ಮೈಸೂರು, ಗೊರಗುಂಟೆಪಾಳ್ಯ ಮೇಲೆ ಹೋಗೋದು, ಮೈಸೂರು, ಮಡಿಕೇರಿ. ಒಂದೊಂದೇ ಏರ್ಪೋರ್ಟ್ ಗಾಡಿ ಹೊಡ್ತಾ ಇದೆ ನೋಡಿ. ಮಡಿಕೇರಿ ಗಾಡಿ ಇಲ್ಲೊಂದು ನಿಂತಿದೆ, ಬಟ್ ಬೋರ್ಡ್ ಹಾಕಿಲ್ಲ. ಇದು ಕೂಡ ಬೆಂಗಳೂರು 4th ಡಿಪೋ ಅವರೇ ಆಪ್ರೇಟ್ ಮಾಡ್ತಾ ಇರೋದು ಫ್ಲೈ ಬಸ್ಸು. 2 ಬಸ್ ಇದೆ ಟೋಟಲ್ಲು. ನೋಡಿ ಅಲ್ಲೊಂದು ಇಲ್ಲೊಂದು. ನೋಡಿ ಇಲ್ಲಿಂದ ನಿಮಗೆ BMTC ಗಾಡಿಗಳು ಕಾಣುತ್ತೆ. ರೂಟ್ಗಳು ನಮಗೂ ಐಡಿಯಾ ಇಲ್ಲ, ಅಷ್ಟೊಂದು ಪಕ್ಕಾ ಗೊತ್ತಿಲ್ಲ. ಬೋರ್ಡ್ ಕೂಡ ತೋರಿಸ್ತೀನಿ. ಇದು ಇನ್ನೂ ಯಾವುದು ಬೋರ್ಡ್ ಹಾಕಿಲ್ಲ. ನೋಡಿ K9 ಇದು ಮೆಜೆಸ್ಟಿಕ್ ಗಾಡಿ. ಇದು ಸಿಕ್ಕಾಪಟ್ಟೆ ಗಾಡಿ ಸಿಗುತ್ತೆ ನಿಮಗೆ ಮೆಜೆಸ್ಟಿಕ್ಕಿಂದ ಏರ್ಪೋರ್ಟ್ಗೆ. ಇದು ರೂಟ್ ನಂಬರ್ 9, KIA 9. ಸಾಕಷ್ಟು BMTC ಗಾಡಿ ಇದೆ. ಇಲ್ಲೊಂದು ನಿಂತಿದೆ, ಅಲ್ಲಿದೆ. ಪ್ರೀಪೇಡ್ ಟ್ಯಾಕ್ಸಿ ಇರಬೇಕದು. KIA ಚಂದಾಪುರ ಗಾಡಿ ಇದೆ ನೋಡಿ, ಲಾಂಗ್ ರೈಡರ್ ಇದು. ಚಂದಾಪುರ, ಕಾಡುಗೋಡಿ, ಮತ್ತು ಇನ್ನೂ ಲಾಂಗ್ ರೋಡ್ ಇದೆ. ಬನ್ನೇರುಘಟ್ಟ ರೋಡ್ ಇದೆಲ್ಲ, ಎಲೆಕ್ಟ್ರಾನಿಕ್ ಸಿಟಿ, ಇವೆಲ್ಲ ಲಾಂಗ್ ರೈಡರ್ಸ್ ಏರ್ಪೋರ್ಟಿಂದ. ಅತಿ ಬೇಗ ಇದೆ ಕರೆಕ್ಟ್. ಲೈನಾಗಿ ನಿಂತಿದೆ ಸುಮಾರು BMTC ಗಾಡಿಗಳು. ಆ ಕಡೆ ನಿಂತಿದೆ ಆ ಲೈನಲ್ಲಿ. ನೋಡಿ ಮಡಿಕೇರಿ ಗಾಡಿ ಹೋಗ್ತಾ ಇದೆ ಪ್ಲ್ಯಾಟ್ಫಾರ್ಮ್ಗೆ. ಶ್ರೀಸಾಗರ್ ಎಲ್ಲ ಬ್ರ್ಯಾಂಚ್ಗಳು ಏರ್ಪೋರ್ಟಿಗೆ ಬಂತು. ಶ್ರೀಸಾಗರ್ ಬಂತು, MTR, CTR, ರಾಮೇಶ್ವರಂ ಕೆಫೆ ಎಲ್ಲ ಬಂದಿದೆ. ನೋಡಿ ಗೈಸ್ ಎಲ್ಲ ಲೈನಾಗಿ ನಿಂತಿದೆ. ಇದು ರೀಸೆಂಟಾಗಿ ಸ್ವಿಚ್ ಅವ್ರದ್ದು, ನಮ್ಮ ಸ್ವಿಚ್ ಅವ್ರ ಗಾಡಿ. ಇದು AC ಗಾಡಿ. ಈಗ ಏನಂತಾರೆ, ನಮ್ಮ ಓಲ್ವೋ ಗಾಡಿ ಯಾವುದು ಹೊಸದು ತೊಗೊತಾ ಇಲ್ಲ, ಲೋ ಫ್ಲೋರ್ ಗಾಡಿ. ಈಗೆಲ್ಲ EV ಗಾಡಿಗಳೇ ಬರ್ತಾಯಿದೆ. ಲೋ ಫ್ಲೋರ್ ಕಣೋ. KIA 7A ಎಲ್ಲಿಗೆ ಹೋಗ್ತಿದ್ದು, ಯಾಕಂದರೆ ರೂಟ್ಸ್ ಗೊತ್ತಿಲ್ಲ, ನಾನು ಬೇರೆ ಥರ ಹೇಳೋಕ್ಕಾಗಲ್ಲ. ಏರ್ಪೋರ್ಟು MG ರೋಡ್ ಹೋಗುತ್ತೆ, ಶಿವಾಜಿನಗರ, ಸಾದಹಳ್ಳಿ ಗೇಟಾ. ಯಾವ ರೂಟ ಇದು? ಮುಂದೆ ಎಲ್ಲ ಬೋರ್ಡ್ ಇರುತ್ತೆ, ಬನ್ನಿ ನೋಡೋಣ. ಹೊಸ EV ಗಾಡಿ ಇದು. KIA 4A ಬಸ್ ಇದೆ.
ಗೊತ್ತಿಲ್ಲ, ಐಡಿಯಾ ಇಲ್ಲ. BMTC ಸ್ವಿಚ್ ಗಾಡಿ. KIA 4A ಬಸ್ ಫುಲ್ ಆಗಿದೆ ಗೈಸ್. ಇದು ಕಾಡುಗೋಡಿನ ಮಾರತಳ್ಳಿ ಎಲ್ಲ ಇದೆ. ಎಲ್ಲಿಗೆ ಹೋಗೋದು ಗೊತ್ತಿಲ್ಲ, ನೋಡೋಣ ಬನ್ನಿ. KIA 10 ಮೈಸೂರು ರಸ್ತೆ MCTC ಬಸ್ ಸ್ಟ್ಯಾಂಡು, CMRIT ಕುಂದಳ್ಳಿ ಗೇಟು, ಮಾರತಳ್ಳಿ ಬ್ರಿಡ್ಜು. ವೈಟ್ ಫೀಲ್ಡ್ಗೆ ಏನಾಗಿದೆಯಾ? ಓಕ್ ಫಾರಮ್ ಐತಲ್ಲ ಅಲ್ಲಿ. ರೂಟ್ ನಂಬರ್ KIA 6, KIA ಕಾಡುಗೋಡಿ ಎಲ್ಲ ಇದೇ ರೂಟ್ ನೋಡಿ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಇದು. ಮೈಸೂರು ಮಂಡ್ಯ ಹೋಗೋರಿಗೆಲ್ಲ ಯೂಸ್ ಆಗುತ್ತೆ ನೋಡಿ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಮೈಸೂರಿಗೆ ಹೋಗೋದ್ರೆ ಡೈರೆಕ್ಟ್ ಏರ್ಪೋರ್ಟ್ ಗಾಡಿನೇ ತೊಗೋಬೋದು. ಇದು MRTS ಮೈಸೂರು ರೋಡ್ ಬಸ್ ಸ್ಟ್ಯಾಂಡು. KIA 9 ಮೆಜೆಸ್ಟಿಕ್ ಗಾಡಿ. ಏನಾಗಿ ನಿಂತಿದೆ ನೋಡಿ ಇಲ್ಲಿ. ಇದು ಮೆಜೆಸ್ಟಿಕ್ಕು. KIA 8 ಇದೆ. BTM ಲೇಔಟ್ಗೆ ಹೋಗ್ತಾ ಇದೆ ನೋಡಿ. ಎಲ್ಲ ಗಾಡಿನೂ ಮೇಕ್ರಿ ಸರ್ಕಲ್ಲು, ಯಲಹಂಕ, ಹೆಬ್ಬಾಳ ಎಲ್ಲ ದಾಟಲೇಬೇಕು. ಒಂದೇ ಒಂದು ಗಾಡಿ ಹೆಬ್ಬಾಳ ಹೋಗದೆ ಇರೋದು. ಇಲ್ಲಿ ಒಳಗಿಂದ ರೂಟ್ ಇದೆಯಲ್ಲ ಯಾವುದಾದ್ರು ಹಿಂಗೆ ಇನ್ನೊಂದು ಬ್ಯಾಕ್ ಸೈಡಿಂದ ಹೋಗುತ್ತಲ್ಲ, ಹೊಸಕೋಟೆ ರೋಡು. ಇಲ್ಲಿಂದ ಹಿಂದ್ಗಡೆ ಇದೆಯಲ್ಲ ರೋಡು, ಆ ರೂಟಲ್ಲಿ ಇದೆ. ಅದೇ ಆ ರೂಟಲ್ಲಿ ಯಾವುದೋ ಗಾಡಿ ಹೋಗುತ್ತೆ, ಏರ್ಪೋರ್ಟ್ ಗಾಡಿ. KIA 5 ಬನಶಂಕರಿ ಬಸ್ ಇದೆ. ಮಡಿಕೇರಿಗೆ ಬಸ್ ಇದೆ ನೋಡಿ, 2. ರಿಚ್ಮಂಡ್ ಸರ್ಕಲ್, ಶಾಂತಿನಗರ, ಜಯನಗರ, 4th ಬ್ಲಾಕ್, JP ನಗರ, 6ನೇ ಹಂತ. JP ನಗರ 6ನೇ ಹಂತ ಹೋಗುತ್ತಾ? ಬನಶಂಕರಿ ಗಾಡಿ. ಎಸ್ಟಿಮ್ ಮಾಲು, ಹೆಬ್ಬಾಳ, ರಿಚ್ಮಂಡ್ ಟೌನು ಹೊಸ್ದಾಗಿ ಬಂದಿರೋ ಇದೇ ನೋಡಿ. ಫ್ಯೂಚರಲ್ಲಿ ನಂಗೆ ಗೊತ್ತಿರೋಂಗೆ ನಮ್ಮ ಲೋ ಫ್ಲೋರ್ AC ಬಸ್ಸಸ್ನ ರೀಪ್ಲೇಸ್ ಮಾಡ್ಬೋದು. ಮೈಸೂರು ಗಾಡಿ ರೆಡಿ ಇದೆ ಆಲ್ರೆಡಿ ಪ್ಲ್ಯಾಟ್ಫಾರ್ಮಲ್ಲಿ. ಬ್ಯಾಕ್ ಸೈಡಲ್ಲಿ ನಮ್ಮ ಮಡಿಕೇರಿ ಗಾಡಿ ಇದೆ. ಇದು ಮೈಸೂರು ಗಾಡಿ, ಇದು ಫ್ಲೈ ಬಸ್ಸು. ಬಸ್ ಹೊರಡ್ತಿದೆ ಮೈಸೂರಿಗೆ. ಎಷ್ಟು ಅಂತ ಗೊತ್ತಾ ಟೈಮ್ ಈಗ? ಎಷ್ಟು 12 ಆಯಿತಾ? ಸಾರಿ, 1:51 ಟೈಮ್ ಬಂದ್ಬಿಟ್ಟು. 1:51 ಈಗ. ಸಾರಿ 1:52 ನೋಡಿ. ಸಂಡೇ ಬಂದಿರೋದು, ಶನಿವಾರ ನೈಟ್ ಬಂದಿದ್ದು ನಾವು. ಏರ್ಪೋರ್ಟ್ ಗಾಡಿನೂ ಹೋಗ್ತಾ ಇದೆ. KIA 4A ಬರ್ತಾಯಿದೆ ಅದೊಂದು ನೋಡಿ. ಇಲ್ಲಿ ರೂಟ್ಸ್ ಎಲ್ಲ ತೋರಿಸ್ತೀರಿ ನಿಮಗೆ, ರೂಟ್ಗಳು ಯಾವ ನಂಬರ್ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ. ತಡ್ರಿ, 8C ಇದೆ. ನೆಕ್ಸ್ಟ್ KIA ಸ್ಟಾರ್ಟಿಂಗಿಂದ ಬರುತ್ತೆ ಈಗ. 8Dವರೆಗೂ ಇದೆಯಾ? 8E ಇದೆ. ವಿಪ್ರೋ ಗೇಟು 8H ಹತ್ತಿಬೇಳೆ ಇದೆ ಲಾಸ್ಟಾ? 9. ಓಕೆ, 10ವರೆಗೂ ಇದೆ ಅಲ್ಲ. ಇದು ಮೈಸೂರು ರೋಡ್ ಬಸ್ ಸ್ಟ್ಯಾಂಡು, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ನೋಡಿ. ಮಿನಿಮಮ್ ಪ್ರೈಸೇ 125. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಅಯ್ಯೋ, ಮತ್ತೆ ವೆಲ್ಕಮ್ ಬೋರ್ಡ ನೋಡಿ. KIA 4 ಇಲ್ಲಿಂದ ಸ್ಟಾರ್ಟು. HAL 4A ಬಂದ್ಬಿಟ್ಟು ವೈಟ್ ಫೀಲ್ಡ್ TTMC. KIA 5 ಬನ್ನೇರುಘಟ್ಟನ, ಬನಶಂಕರಿ TTMC 5D. ಎಷ್ಟು ಇದು ರೂಟು ಇಲ್ಲಿವರೆಗೂ? 6 ಮತ್ತು 6A ಕಾಡುಗೋಡಿ TTMC. ಅಲ್ಲೂ TTMC ಮಾಡ್ಬಿಟ್ರ? ಐತೆ ಆಲ್ರೆಡಿ, ಹೊಸ್ದಾಗಿ ಮಾಡಿದ್ರೆ ಅದು ಬಸ್ ಸ್ಟ್ಯಾಂಡ್ ನೋಡಿ. ಇಲ್ಲಿ ತುಂಬ ವರ್ಷ ಆಯಿತು ಹೋಗಿ, ತುಂಬ ವರ್ಷ ಆಯಿತು. KIA 7 HSR KEB 7A ಬಂದ್ಬಿಟ್ಟು HSR BDA ಕಾಂಪ್ಲೆಕ್ಸು. KIA 8 ಎಲೆಕ್ಟ್ರಾನಿಕ್ ಸಿಟಿ. 8 ಜಾಸ್ತಿ ಇದೆ ಗೈಸ್. KIA 8 ಜಾಸ್ತಿ ಇದೆ ನೋಡಿ. ಇದು ಇನ್ಫೋಸಿಸ್ ಹೋಗುತ್ತಾ? ಇನ್ಫೋಸಿಸ್ ಕ್ಯಾಂಪಸ್ಗೆ ಹೋಗುತ್ತಿದ್ದು. ನೆಕ್ಸ್ಟ್ KIA 8A BTM ಲೇಔಟಾ? BTM ಲೇಔಟ್ TTMC. KIA 8C ಚಂದಾಪುರ.
8A ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ BTM ಲೇಔಟ್ಗೆ. 8D ಸರ್ಜಾಪುರ. 8E ಎಲೆಕ್ಟ್ರಾನಿಕ್ ಸಿಟಿ ವಿಪ್ರೋ ಗೇಟ್ ಇದೀವಿ. ಇರೋಬ್ಬರು IT ಅವರೆಲ್ಲ ಅಲ್ಲೇ ಇದ್ದಾರಲ್ಲ ನೋಡಿ. 8A ಹೋಗ್ತಾ ಇದೆ. 8H ಹತ್ತಿಬೇಳೆ. ಇದೇ ಲಾಂಗ್ ರೈಡರ್ ಅನಿಸುತ್ತೆ. ಹತ್ತಿಬೇಳೆ 9 ಕೆಂಪೇಗೌಡ ಮೆಜೆಸ್ಟಿಕ್. ಇದಕ್ಕೆ ಕೆಂಪೇಗೌಡ ಬಸ್ ಸ್ಟೇಷನ್ನು. ನೆಕ್ಸ್ಟು 10 ಬಂದ್ಬಿಟ್ಟು 10 ಇದೆ ಮೈಸೂರು ರೋಡ್ ಬಸ್ ಸ್ಟ್ಯಾಂಡು, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್. 10 ಬಂದ್ಬಿಟ್ಟು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು. ಇದಾದ್ಮೇಲೆ 14 ಡೈರೆಕ್ಟು. 11 ಇಲ್ಲ, 12 ಇಲ್ಲ, 13 ಇಲ್ಲ, 14 ಇದೆ. 1, 2, 3 ಇಲ್ಲ, ಅದೇ ಹೇಳಿದ್ದು. KA14 ರಾಯಲ್ ಮೀನಾಕ್ಷಿ ಇಲ್ಲ, ಇನ್ನೊಂದಿದೆ ಅಲ್ಲ. ಹಾಂ, ಇನ್ನೊಂದಿದೆ 15ವರೆಗೂ ಇದೆ. 14A ಜಿಗಣಿ. 15A ವೈದೇಹಿ ಹಾಸ್ಪಿಟ್ಲಾ, ವೈದೇಹಿ TTMC. ಮಿನಿಮಮ್ ಫೇರ್ 125 ನೋಡಿ ಗೈಸ್. 125 ರೂಪಾಯಿ ಮಿನಿಮಮ್ ಫೇರು ನೋಡಿ. ಇದು ಟರ್ಮಿನಲ್ 2 ಹೋಗೋ ರೋಡ್. ಇದು ಮಧ್ಯದಲ್ಲಿ ಮೆಟ್ರೋ ಇರಬೇಕು ನಂಗೆ ಗೊತ್ತಿರಂಗೆ. ಡೈರೆಕ್ಟ್ ಟರ್ಮಿನಲ್ 2 ಹೋಗುತ್ತೆ. ಅಲ್ಲಿದೆ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ಓಕೆ ಗೈಸ್, ಟೈಮ್ ಬಂದ್ಬಿಟ್ಟು 2:15 ಹೊರಡ್ತಾ ಇದ್ದೀವಿ ಈಗ ನೋಡಿ. 1 hour 40 ಅಡಿಷ್ನಲ್ ಅವರ್ ಒಂದೊಂದಿಗೆ 20 ರೂಪಾಯಿ ಆಗುತ್ತೆ. ಟೋಟಲ್ಲು ಎಷ್ಟು? ಸರಿ, ತಲೆ ಬಿತ್ತು ಕಣ. 80 ರೂಪೀಸ್ ಆಗಿದೆ. 11:55ಕ್ಕೆ ಬಂದಿದ್ದು. 2:11ಕ್ಕೆ ಎಕ್ಸಿಟ್ ಆಗ್ತಾಯಿದ್ದೀವಿ. 11 ನಿಮಿಷ ಮುಂಚೆ ಬಂದಿದ್ದರೆ 11 ಅಲ್ಲ, 14, ಒಂದು ಕಾಲು ಗಂಟೆ ಮುಂಚೆ ಬಂದಿದ್ರೆ 20 ರೂಪಾಯಿ ಉಳಿತಿತ್ತು. ಓಕೆ ಗೈಸ್, ಅಷ್ಟೇ. ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1, 2 ಹೋಗಿದ್ವಿ. ಆ್ಯಕ್ಚುಲಿ ಅಲ್ಲೇನೂ ತೋರ್ಸೋಕ್ಕಾಗಿಲ್ಲ ನಿಮಗೆ, ಯಾಕಂದರೆ ಆ ವ್ಯೂ ನೋಡ್ಬಿಟ್ಟೆ ಮೆಸ್ಮರೈಸ್ ಆಗಿಬಿಟ್ಟಿದ್ವಿ. ಯಾಕಂದರೆ ಫಸ್ಟ್ ಟೈಮ್ ಬಂದಿದ್ದು. ಟರ್ಮಿನಲ್ 2ಗೆ ಹೋಗಿದ್ದು ನಾನು. ನೋಡೋಣ ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಮದು ಅದೃಷ್ಟ ಇದ್ದರೆ ಏರ್ಪೋರ್ಟ್ದು ಫ್ಲೈಟ್ ಒಂದು ವ್ಲಾಗ್ ಮಾಡೋಣ ಜರ್ನಿದು.